ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ವೆಜಿಟೇಬಲ್ ಪಲಾವ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಸೊ ಪಲಾವನ್ನ ತುಂಬ ವೆರೈಟಿನಲ್ಲಿ ಮಾಡ್ಬೋದು, ಅಂದರೆ ಬೇರೆ ಬೇರೆ ಮೆಥಡಲ್ಲಿ ಮಾಡ್ತಾರೆ. ನಾನಿವತ್ತು ತುಂಬ ಅಥೆಂಟಿಕ್ ಆಗಿ, ಅಂದರೆ ರುಬ್ಬಿಟ್ಟು ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡ್ತಿದ್ದೀನಿ. ಅದು ತುಂಬ ಹಳೇ ಸ್ಟೈಲು, ಬಟ್ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರದ್ದು ಮಾಡ್ತಿದ್ದೀನಿ. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಇಲ್ಲಿ ನಾನು ಒಂದು ಈರುಳ್ಳಿ ಹೆಚ್ಕೊತಿದ್ದೀನಿ. ಅಂದರೆ ಫಸ್ಟು ಅಂದರೆ ಉರಿಯೋಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ಒಂದು ಈರುಳ್ಳಿನ ಸ್ಲೈಸ್ ಮಾಡ್ಕೊತೀನಿ. ಸ್ಲೈಸ್ ಮಾಡಿಕೊಂಡು ಇದ್ರ ಜೊತೆ ಬೆಳ್ಳುಳ್ಳಿ ಸುಳಿದಿಟ್ಟಿದ್ದೀನಿ, ಮತ್ತು ಕೊತ್ತಂಬರಿ ಮತ್ತು ಪುದೀನೂ ತೊಳೆದಿಟ್ಟಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಳೆದಿಟ್ಟಿದ್ದೀನಿ, ಮತ್ತು ಹಸಿ ಶುಂಠಿನೂ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಹೆಚ್ಚಿದ್ದಾಯಿತು. ಈರುಳ್ಳಿ ಹೆಚ್ಕೊಂಡ್ಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈ ಎಣ್ಣೆಗೆ ಇದು ಹೆಚ್ಚಿಟ್ಟಿದ್ನಲ್ಲ ಅದನ್ನು ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ನಾನು ಈರುಳ್ಳಿಲಿ ದಪ್ಪ ಗೆಡ್ಡೆ ತೊಗೊಂಡಿದ್ದೀನಿ, ಸೊ ಹಾಗಾಗಿ ಒಂದು ತೊಗೊಂಡಿದ್ದೀನಿ. ಅಕಸ್ಮಾತ್ ಚಿಕ್ಕದಿದ್ದರೆ 2 ತೊಗೊಂಡ್ಬಿಡಿ. ಈಗ ಬನ್ನಿ, ಈರುಳ್ಳಿ ಫ್ರೈ ಆಗೋ ಟೈಮಲ್ಲಿ ಟೊಮ್ಯಾಟೊನು ಹೆಚ್ಕೊಳ್ಳೋಣ. ಸೊ ಈ ಟೊಮೆಟೊನೂ ಕೂಡ ಫ್ರೈ ಮಾಡ್ಕೋಬೇಕು. ಇದನ್ನು ಅದಕ್ಕೆ ತೆಳ್ಳಗೆ ಹೆಚ್ಕೊತಿದ್ದೀನಿ. ನೀವು ಬೇಕಿದ್ರೆ ಟೊಮೊಟೊ ಕಮ್ಮಿ ತೊಗೊಂಡು ಬೇಕಾದ್ರೆ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಅಂದರೆ ಬೇಯ್ಬೇಕಾದ್ರೆ ನಿಂಬೆಹಣ್ಣು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರು ಚೆನ್ನಾಗೇ ಇರುತ್ತೆ. ಬಟ್ ನಾನಿಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ, ನಾನು ನಿಂಬೆಹಣ್ಣು ಯೂಸ್ ಮಾಡ್ತಿಲ್ಲ. ಮತ್ತು ಶುಂಠಿನ ಸ್ವಲ್ಪ ಜಜ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆಗ್ತಿದೆಯಲ್ಲ, ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 8ರಿಂದ 10 ತೊಗೊಂಡಿದ್ದೀನಿ ನಾನು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಪೂರ್ತಿಯಾಗಿ, ಅದರೆಲ್ಲ ಪೂರ್ತಿ ಸುಳಿದಿಟ್ಟಿದ್ದೀನಿ. ಮತ್ತು ಟೊಮೊಟೊನೂ ಇದ್ರೊಳಗೆ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡು ಎಲ್ಲದು ಒಟ್ಟಿಗೆ ಫ್ರೈ ಆಗುತ್ತೆ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಸ್ವಲ್ಪ ಅಂದರೆ ಟ್ರಾನ್ಸ್ಪರೆಂಟ್ ಆಗೋ ತನಕ, ಅಂದರೆ ಲೈಟಾಗಿ ಹುರ್ಕೊಳ್ಳೋಣ. ಮತ್ತು ಟೊಮೊಟೊನೂ ಮೆತ್ತಗಾಗಬೇಕು. ಹಸಿ ಶುಂಠಿನೂ ಸೇರಿಸಿದ್ದೀನಿ ಇದ್ರೊಳಗೆ. ಫಸ್ಟ್ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆಗಳ್ನ ಸೇರಿಸ್ಕೊಂಡು ಹೋಗೋಣ. ಈಗ ಬನ್ನಿ, ಈಗ ಅಕ್ಕಿನ ನೆನಾಕ್ಬಿಡೋಣ. ಇಲ್ಲಿ ನಾನು 2 ಕಪ್ಪು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ, ಮತ್ತು 1 ಕಪ್ಪು ಅರ್ಧ ಕಪ್ ಮಾತ್ರ ಇದು ತೊಗೊಂಡಿದ್ದೀನಿ ಸೋನಾ ಮಸೂರಿ. ಆಲ್ಮೋಸ್ಟ್ 2.5 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಒಂದು 5ರಿಂದ 6 ಜನಕ್ಕೆ ಆರಾಮಾಗಿ ಆಗುತ್ತೆ. 2.5 ಕಪ್ಪು. ಇದನ್ನು ತೊಳೆದುಬಿಟ್ಟು ನೆನಾಕಿಟ್ಬಿಡೋಣ. ಇದು ನೆನೆಸಿಟ್ಟಿರೋದ್ರಿಂದ ಬೇಗ ಬೇಯುತ್ತೆ ಅಕ್ಕಿ, ಹಾಗಾಗಿ ನೆನೆಸಿಟ್ಬಿಡ್ತೀನಿ ಸೈಡಲ್ಲಿ. ಮತ್ತು ಇದಕ್ಕೆ ಈಗ ಮಸಾಲೆ ನೋಡಿ, ಧನಿಯಾ 1 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿದ್ದೀನಿ ನಾನು. ಮತ್ತು ಅದ್ರ ಜೊತೆಗೆ 1-2 ಸ್ಟಾರ್ ಅನೈಸು, ಮತ್ತು ಮೊಗ್ಗು ಒಂದು 2-3 ಮೊಗ್ಗು. ಆಮೇಲೆ ಲವಂಗನೂ ಅಷ್ಟೇ, ಲವಂಗನೂ ಒಂದು 10ರಿಂದ 12 ಇದು ತೊಗೊಂಡಿದ್ದೀನಿ ಲವಂಗ. ಮತ್ತು ಚಕ್ಕೆನೂ ಅಷ್ಟೇ, ಚಕ್ಕೆನೂ ಒಂದು 3-4 ಪೀಸಷ್ಟು ಹಾಕ್ತಿದ್ದೀನಿ. ಎಲ್ಲದನ್ನೂ ಹಾಕ್ಬಿಟ್ಟು ಇದನ್ನೆಲ್ಲದನ್ನೂ ಇದ್ರ ಜೊತೆನೇ ಗ್ರೈಂಡ್ ಮಾಡ್ಕೊತೀನಿ. ಹಾಗೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಅಂದರೆ ಈರುಳ್ಳಿ ಟೊಮೊಟೊ ಆದಮೇಲೆ ಇನ್ನು ತುಂಬ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಆ್ಯಡ್ ಮಾಡಿದ್ಮೇಲೆ ಒಂದು 2 ನಿಮಿಷ ಅಷ್ಟೇ, 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 1-2 ಏಲಕ್ಕಿನೂ ಸೇರಿಸಿದ್ದೀನಿ. ಮತ್ತು ಕೊತ್ತಂಬರಿ ಮತ್ತು ಪುದೀನ ಅದನ್ನು ಕೂಡ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಅದೇನು ಬೇಗ ಇದಾಗೋಗುತ್ತೆ, ಅದನ್ನೇನು ಫ್ರೈ ಆಗಬೇಕು ಅಂತ ಏನಿಲ್ಲ. ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟಿನ ಮಿಕ್ಸ್ ಮಾಡ್ಕೊತಿರೋದು. ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಬಿಸಿ ಇತ್ತಲ್ಲ, ಆ ಬಿಸಿಗೇನೆ ಇದು ಆಲ್ಮೋಸ್ಟು ಮೆತ್ತಗಾಗ್ಬಿಡುತ್ತೆ ಕೊತ್ತಂಬರಿ ಮತ್ತು ಪುದೀನ. ಆಗಿದೆ, ಇದನ್ನು ಸೈಡ್ಗೆ ಇಟ್ಬಿಡೋಣ, ತಣ್ಣಗಾಗಲಿ ಅದು. ಈಗ ಬನ್ನಿ, ಒಗ್ಗರಣೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಸೊ ಒಗ್ಗರಣೆಗೂ ಇಲ್ಲೂ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಈರುಳ್ಳಿನೂ ಒಂದು ಮೀಡಿಯಮ್ ಸೈಜ್ಗೆ ಹೆಚ್ಕೊತಿದ್ದೀನಿ. ಅಂದರೆ ಪಲಾವಲ್ಲಿ ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ಒಂದು ಸ್ವಲ್ಪ ಅಂದರೆ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ಸಣ್ಣಗೆ ಹೆಚ್ಚಿದ್ರೆ ಅದು ಪಲಾವು ಅಂದರೆ ಬರೀ ಅನ್ನ ತಿಂದಂಗೆ ಆಗುತ್ತೆ, ತರಕಾರಿ ಜೊತೆ ಇದ್ದಂಗೆ ಆಗಲ್ಲ. ಸೊ ತರಕಾರಿ ಪೀಸ್ ಮಾಡ್ಕೊತೀನಿ. ಈಗ ಬನ್ನಿ, ಈರುಳ್ಳಿ ಹೆಚ್ಕೊಂಡಿದ್ದಾಯಿತು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಗ್ಗರಣೆಗೆ ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಆ ಕುಕ್ಕರಲ್ಲಿ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತೀನಿ ಇಲ್ಲಿ ನಾನು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ತಿದ್ದೀನಿ. ಮತ್ತು 1-2-3 ಪಲಾವ್ ಎಲೆ ಹಾಕ್ತಿದ್ದೀನಿ, ಚಿಕ್ಕದಿದೆ ಯಾಕೆ 3 ಪಲಾವ್ ಎಲೆ ಹಾಕಿದ್ದೀನಿ. ಅದ್ರ ಜೊತೆ ಒಂದು ಹೆಚ್ಚಿದ್ನಲ್ಲ ಈರುಳ್ಳಿ, ಅದನ್ನು ಕೂಡ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗಲಿ. ಇದು ಫ್ರೈ ಆಗೋ ಟೈಮಲ್ಲಿ
ಬೀನ್ಸು ಮತ್ತು ಕ್ಯಾರೆಟ್ ಹೆಚ್ಕೊಳ್ಳೋಣ. ಸೊ ಬೀನ್ಸ್ ಎಲ್ಲ ತೊಳೆದಿಟ್ಟಿದ್ದೆ ನಾನು, ಕ್ಯಾರೆಟ್ನು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಅಂದರೆ ಹೆಚ್ಚೋದು ಬೇಗ ಆಗೋಗುತ್ತಲ್ಲ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿದ್ರೆ, ಹಾಗಾಗಿ ನಾನು ಒಗ್ಗರಣೆ ಹಾಕ್ಕೊಂಡೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಹುಳ್ಳಿಕಾಯಿ ಹೆಚ್ಚಿದ್ದಾಯಿತು. ಹುಳ್ಳಿಕಾಯಿ ಆಲ್ಮೋಸ್ಟ್ 1/4 kg ತೊಗೊಂಡಿದ್ದೀನಿ. ಮತ್ತು ಕ್ಯಾರೆಟು ದೊಡ್ಡದಿತ್ತು, ದೊಡ್ಡದು ಇರೋದ್ರಿಂದ ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ನೋಡಿ ಎಲ್ಲದನ್ನೂ ದೊಡ್ಡದಾಗಿ ಅಂದರೆ ತೆಳ್ಳಗೆ ಉದ್ದಕ್ಕೇ ಹೆಚ್ಕೊತಿದ್ದೀನಿ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಮಕ್ಕಳು ತಿನ್ನಲ್ಲ ತರಕಾರಿ ಕಾಣಿಸಿದ್ರೆ ಅಂತ ಅನ್ನೋರು ಬೇಕಿದ್ರೆ ಸಣ್ಣದಾಗೆ ಹೆಚ್ಚು ಹಾಕ್ಕೊಳ್ಳಿ. ನಾನು ಯೂಶಲಿ ದಪ್ಪ ದಪ್ಪನೇ ಹಾಕ್ತೀನಿ. ನೋಡಿ ಹುಳ್ಳಿಕಾಯಿ ಕ್ಯಾರೆಟು ಆಯಿತು. ಈಗ ಈರುಳ್ಳಿನೂ ಫ್ರೈ ಆಗಿದೆ. ಸೊ ಇದ್ರೊಳಗೆ ಈಗ ತರಕಾರಿನ ಹಾಕ್ಬಿಡೋಣ. ಅಂದರೆ ಹುಳ್ಳಿಕಾಯಿ ಕ್ಯಾರೆಟನ್ನು ಸೇರಿಸ್ಕೊಳ್ಳೋಣ. ಮತ್ತು ಆಲೂಗಡ್ಡೆನೂ ಹಾಕಬೇಕು. ಆಲೂಗಡ್ಡೆ ಇನ್ನೂ ಹೆಚ್ಕೊಂಡಿಲ್ಲ ನಾನು. ಇದೆರಡು ಗಟ್ಟಿ ಇರುತ್ತಲ್ಲ, ಸ್ವಲ್ಪ ಇದು ಫ್ರೈ ಆಗಿಬಿಡಲಿ. ಇದ್ರ ಜೊತೆಗೆ ನಾನು ಸೋಯಾಬೀನ್ ಹಾಕ್ತಿದ್ದೀನಿ. ಅಂದರೆ ಬಟಾಣಿ ಹಾಕ್ತೀವಿ ಆಲ್ಮೋಸ್ಟ್ ಯೂಶಲಾಗಿ. ನಾನಿವತ್ತು ಚೇಂಜ್ಗೆ ಅಂತ ಸೋಯಾಬೀನ್ ನೆನಕ್ಕಿಟ್ಟಿದ್ದೆ ರಾತ್ರಿನೇ. ಸೊ ಹಾಗಾಗಿ ಸೋಯಾಬೀನ್ನ ಯೂಸ್ ಮಾಡ್ತಿದ್ದೀನಿ. ಸೋಯಾಬೀನ್ನ ಫಸ್ಟ್ ಹಾಕ್ಕೊಂಬಿಡ್ತೀನಿ, ಅದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತಲ್ಲ, ಹಾಗಾಗಿ ಸೋಯಾಬೀನ್ನು ಸೇರಿಸ್ಕೊಂಡಿದ್ದೀನಿ. ಅದು ಫ್ರೈ ಆಗ್ತಿರಲಿ. ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಕಲಿಸ್ಕೊತ ಮಿಕ್ಸ್ ಮಾಡ್ತಿದ್ದೀನಿ. ಅಂದರೆ ಇದು ಕಲರು ಹಾಗೆ ಇರುತ್ತೆ ಮತ್ತು ಬೇಗ ಬೇಯುತ್ತೆ ಅಂತ. ಈಗ ನೋಡಿ ಆಲೂಗಡ್ಡೆನೂ ಸಿಪ್ಪೆ ತೆಗೆದಿಟ್ಟಿದ್ದೆ, ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಕಟ್ ಮಾಡಿಕೊಂಡು ಅದು ಅಂದರೆ ತರಕಾರಿ ಜೊತೆ ಸೇರಿಸ್ತೀನಿ. ಆಲೂಗಡ್ಡೆ ಬೇಗ ಬೆಂದೋಗುತ್ತಲ್ಲ, ಸೊ ಹಾಗಾಗಿ ಲಾಸ್ಟಿಗೆ ಸೇರಿಸಿದ್ರು ಏನು ತೊಂದರೆ ಇಲ್ಲ. ಈಗ ಆಲೂಗಡ್ಡೆನ ಹೆಚ್ಕೊಂಡಿದ್ದಾಯಿತು. ನಾನಿಲ್ಲಿ ತರಕಾರಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಸೇರಿಸ್ತಿದ್ದೀನಿ. ಉಪ್ಪು ಹಾಕಿದ್ದೆ, ಅರಿಶಿನ ಪುಡಿ ಹಾಕಲಿಲ್ಲ. ಸೊ ಈಗ ಅರಿಶಿನ ಪುಡಿನೂ ಸೇರಿಸ್ಕೊಂಡೆ. ಈಗ ಅರಿಶಿನ ಪುಡಿ ಹಾಕಾದ್ಮೇಲೆ ಹೆಚ್ಚಿದ್ನಲ್ಲ ಆಲೂಗಡ್ಡೆ, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಆಲ್ಮೋಸ್ಟ್ ಎಣ್ಣೆನೆಲ್ಲ ಚೆನ್ನಾಗಿ ಮಾಗಿಸ್ಬಿಟ್ರೆ ಮತ್ತು ಅದು ಅನ್ನನೂ ಅಂದರೆ ಅಕ್ಕಿನೂ ಚೆನ್ನಾಗಿ ನೆಂದಿರುತ್ತಲ್ಲ, ಹಾಗಾಗಿ ಒಂದು ವಿಷಲ್ಗೆಲ್ಲ ಎಲ್ಲ ಬೆಂದೋಗ್ಬಿಡುತ್ತೆ ನೀಟಾಗಿ. ಸೊ ಒಂದು ವಿಷಲ್ ಕೂಗಿಸ್ಕೊಳಕ್ಕೋಸ್ಕರ ನಾನು ಇದನ್ನೆಲ್ಲ ಈಗ ಫಸ್ಟ್ ಟೈಮ್ ಹಾಕಿಸ್ಕೊತೀನಿ. ನೋಡಿ ಈಗ ಹುರಿದಿಟ್ಟಿದ್ನಲ್ಲ ಅದೆಲ್ಲ ತಣ್ಣಗಾಗಿದೆ. ಈಗ ತಣ್ಣಗಾಗಿರೋದನ್ನ 1 ಕಪ್ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದನ್ನ. ನೋಡಿ ಈಗ ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ಈ ರುಬ್ಬಿರೋ ಮಸಾಲೆನ ಈಗ ಮತ್ತೆ ತರಕಾರಿ ಜೊತೆ ಸೇರಿಸ್ಕೊಳ್ಳೋಣ. ಅದಕ್ಕೆ ಮುಂಚೆ ನಾನು ಇಲ್ಲಿ ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊತಿದ್ದೀನಿ. ಅಂದರೆ ಪಲಾವ್ಗೆ ತುಪ್ಪ ಎಣ್ಣೆ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ ಇದಕ್ಕೆ ಜೊತೆ ಈಗ ರುಬ್ಬಿದ್ನಲ್ಲ ಖಾರ, ಅದನ್ನು ಕೂಡ ಸೇರಿಸ್ಕೊಂಡೆ. ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಬೇಕು. ಅಂದರೆ ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊತೀನಿ ಇದ್ರೊಳಗೆ. ನೋಡಿ ಹಿಂಗೆ ಸೇರಿಸ್ತಿದ್ದೀನಿ. ಇಲ್ಲಿ 1 ಕಪ್ ಹಾಕಿದ್ದೀನಿ. ಅಂದರೆ 2.5 ಕಪ್ಪು ಅಕ್ಕಿ ತೊಗೊಂಡಿದ್ದೀನಲ್ಲ, ಓವರಾಲ್ ಆಗಿ ನಾನೀಗ 5 ಕಪ್ಪಷ್ಟು ನೀರು ಸೇರಿಸ್ಬೇಕು. 1 ಕಪ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಈಗ. ಮತ್ತು ಇಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಕೂಡ 1 ಕಪ್ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊತೀನಿ. ಅಂದರೆ ಇದನ್ನು ಮಸಾಲೆ ಜೊತೆ ರುಬ್ಕೊತಿಲ್ಲ, ಇದನ್ನು ಸಪ್ರೇಟಾಗಿ ರುಬ್ಕೊಂಡು ಸೋಸ್ಕೊತೀನಿ. ಹಾಗಾಗಿ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ. ಈಗ ನೋಡಿ ಈಗ ಮಸಾಲೆನೂ ಕುದೀತಾ ಇದೆ. ಈ ಕುದೀತಿರೋ ಮಸಾಲೆಗೆ ಇನ್ನು 3 ಕಪ್ಪಷ್ಟು ನೀರು ಸೇರಿಸ್ತಿದ್ದೀನಿ. ಇಲ್ಲಿ ನಾನು 1 ಕಪ್ ಕಾಯಲ್ಲಿ ಮಾಡ್ಕೊಂಡಿದ್ದೀನಿ, 1 ಕಪ್ ಆಲ್ರೆಡಿ ಸೇರಿಸಿದ್ದೀನಿ. ಮತ್ತು ಇಲ್ಲಿ 3 ಕಪ್ಪಷ್ಟು ನೀರು ಹಾಕಿದೆ. ಈಗ ಈ ನೀರಿಗೆ ಉಪ್ಪು ಎಷ್ಟು ಬೇಕಷ್ಟನ್ನ ಸೇರಿಸ್ಕೊಳ್ಳೋಣ, ಅಂದರೆ ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಅದಕ್ಕೆ ಮುಂಚೆ 1 ಟೀ ಸ್ಪೂನಷ್ಟು ಹಾಕಿದ್ದೆ. ಈಗ ನೋಡಿ ಕಾಯಿ ಹಾಲನ್ನ ಸೋಸ್ಕೊತಿದ್ದೀನಿ. ನೀಟಾಗಿ ಅದನ್ನು ಪ್ರೆಸ್ ಮಾಡಿಬಿಟ್ಟು ರಸ ಮಾತ್ರ ನೀಟಾಗಿ ತಕ್ಕೊಂಬಿಡೋಣ. ಈ ಥರ ಕಾಯಿ ಹಾಲು ಸೇರಿಸಿ ಮಾಡೋದ್ರಿಂದ ಪಲಾವು ತುಂಬ ಟೇಸ್ಟಿಯಾಗುತ್ತೆ. ಅಂದರೆ ಇದು ತರಿ ಏನು ಸಿಗಲ್ಲ ನಿಮಗೆ, ಅಂದರೆ ಬರೀ ಹಾಲು ಮಾತ್ರ ಅಲ್ಲಿ ಆ್ಯಡ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ನೀರು ಕುದೀತಾ ಇದೆ. ಕುದೀತಿರೋ ನೀರಿಗೆ ನಾನು 2.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ನಲ್ಲ, ಸೊ ಅಕ್ಕಿನ ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಅಕ್ಕಿ ನೆಂದಿದೆ ಇದೆಲ್ಲ ರೆಡಿ ಆಗೋದ್ರೊಳಗೆ. ಮತ್ತು 1 ಕಪ್ಪಷ್ಟು ಕಾಯಿ ಹಾಲನ್ನು ಸೇರಿಸ್ದೆ. ಈಗೆಲ್ಲ ಹಾಕಿದ್ದಾಯ್ತು ಇದಕ್ಕೀಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಮಾತ್ರ ಕೂಗಿಸ್ಕೊತೀನಿ ನಾನಿಲ್ಲಿ. ಸೊ 1 ವಿಷಲ್ಗೆ ನೀಟಾಗಿ ಹರಡ್ಕೊಂಡಿರುತ್ತೆ. ಸೊ ನೋಡಿ 1 ವಿಷಲ್ ಆಗಿದೆ. ಈಗ ಆದಮೇಲೆ ಓಪನ್ ಮಾಡ್ತಿದ್ದೀನಿ. ಸೊ ತರಕಾರಿ ಎಲ್ಲ ಮೇಲಿದೆ ಈಗ ಇಲ್ಲಿ ಖಾರ ಎಲ್ಲ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಆಗಿದೆ, ಉದ್ರಾಗಿ ನೀಟಾಗಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋದಷ್ಟೇ. ಈಗ ನಾವೀಗ ಪಲಾವ್ನ ಎಷ್ಟೇ ರಿಫೈನ್ ಮಾಡಿ ಏನೇ ಇದು ಮಾಡಿ ಅಂದರೆ ಹೊಸ ಥರ ಮಾಡಿದ್ರು, ಬಟ್ ಹಳೆ ಥರದ್ದು ಟೇಸ್ಟು ಇನ್ಯಾವುದು ಕೊಡಲ್ಲ. ಇದು ಒರಿಜಿನಲ್ ಟೇಸ್ಟ್ ಅನ್ನಂಗೆ ಅನಿಸುತ್ತೆ ನಮಗೆ ಪಲಾವ್ ಅಂದರೆ. ಸೊ ನೋಡಿ ಪಲಾವ್ ರೆಡಿ ಇದೆ, ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ವಿತ್ ಮೊಸರು ಬಜ್ಜಿ. ತುಂಬ ಟೆಂಪ್ಟಿಂಗ್ ಆಗಿ ಅನಿಸ್ತಿದೆ ನನಗಂತೂ. ನೀವು ಈ ರೆಸಿಪಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.